ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, ಈ ಅವಧಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುವ ಸಮಯ ಆಗಿದೆ. ಹಲವು ದಿನಗಳಿಂದ ನೀವು ಎದುರಿಸುತ್ತಿದ್ದ ಅಡೆತಡೆಗಳು ಒಂದೊಂದಾಗಿ ದೂರವಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಿರಂತರ ಪರಿಶ್ರಮಕ್ಕೆ ಈಗ ಸೂಕ್ತವಾದ ಪ್ರತಿಫಲ ದೊರೆಯುವ ಸಮಯ ಬಂದಿದೆ. ನೀವು ನಿರೀಕ್ಷಿಸದ ಕೆಲವು ಅವಕಾಶಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ. ನಿಮ್ಮ ಸುತ್ತಮುತ್ತ ಇರುವ ಎಲ್ಲರೂ ಕೂಡ ನಿಮ್ಮ ಸಂತೋಷವನ್ನು, ನಿಮ್ಮ ಯಶಸ್ಸನ್ನು ನೋಡೋದಿಲ್ಲ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಪಟ್ಟು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ನಿಮ್ಮ ರಹಸ್ಯಗಳು, ಭವಿಷ್ಯದ ಯೋಜನೆಗಳು ಮತ್ತು ಹಣಕಾಸಿನ ವಿಚಾರಗಳನ್ನು ಎಲ್ಲರೊಂದಿಗೂ ಕೂಡ ಅತಿಯಾಗಿ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೌನ ಮತ್ತು ವಿವೇಕವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ರಕ್ಷಣೆ ಆಗಿರುತ್ತೆ. ಉದ್ಯೋಗದಲ್ಲಿರುವವರಿಗೆ ಮಹತ್ವದ ಬದಲಾವಣೆಗಳು ಕಾಣಿಸ್ಬೋದು. ಹೊಸ ಜವಾಬ್ದಾರಿ, ಹೊಸ ವಿಭಾಗ ಅಥವಾ ಉನ್ನತ ಹುದ್ದೆಯ ಅವಕಾಶ ದೊರೆಯಬಹುದು. ಆರಂಭದಲ್ಲಿ ಅದು ಸವಾಲಿನಂತೆ ಕಂಡರೂ ಕೂಡ ನಂತರ ಅದೇ ನಿಮ್ಮ ಯಶಸ್ಸಿನ ಕಾರಣವಾಗುತ್ತೆ. ಹಿರಿಯ ಅಧಿಕಾರಿಗಳ ವಿಶ್ವಾಸವನ್ನು ಗಳಿಸೋದಕ್ಕೆ ನಿಮ್ಮ ಕೆಲಸದ ಗುಣಮಟ್ಟವನ್ನು ಇನ್ನಷ್ಟು ಉತ್ತಮಗೊಳಿಸಿ. ನಿಮ್ಮ ಪರಿಶ್ರಮವನ್ನು ಯಾರೂ ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವ್ಯಾಪಾರ ಮಾಡುವವರಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ದೂರದ ಊರು ಅಥವಾ ವಿದೇಶದ ಸಂಪರ್ಕಗಳಿಂದ ಲಾಭದಾಯಕ ಅವಕಾಶಗಳು ಅನ್ನೋದು ಬರಬಹುದು. ಹೊಸ ಒಪ್ಪಂದಗಳು ಮತ್ತು ಹೊಸ ಗ್ರಾಹಕರು ಮತ್ತು ವ್ಯವಹಾರಗಳನ್ನು ವಿಸ್ತರಿಸಬಹುದು. ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮೊದಲು ಪ್ರತಿಯೊಂದು ಅಂಶವನ್ನು ಕೂಡ ಪರಿಶೀಲನೆ ಮಾಡಿ. ಅತಿಯಾದ ನಂಬಿಕೆ ಈ ಸಮಯದಲ್ಲಿ ಸೂಕ್ತವಲ್ಲ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಬಹಳ ದಿನಗಳಿಂದ ಇದ್ದ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ದೂರವಾಗುತ್ತೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಶುಭ ಕಾರ್ಯಗಳ ಯೋಗ ಕಾಣಿಸಬಹುದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಮಕ್ಕಳ ಸಾಧನೆ ಅಥವಾ ಕುಟುಂಬದ ಒಳ್ಳೆಯ ಸುದ್ದಿಯಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಅನ್ನೋದು ಮೂಡಬಹುದು. ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಿಸುತ್ತೆ. ಹಳೆಯ ಬಾಕಿ ಹಣ ಕೈಗೆ ಬರುವ ಸಾಧ್ಯತೆ ಇದೆ. ಆದಾಯ ಹೆಚ್ಚಾದರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ. ನಿಮ್ಮ ಶ್ರಮದಿಂದ ಗಳಿಸಿದ ಹಣವನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರ್ಥಿಕ ಭದ್ರತೆ ಅನ್ನೋದು ನಿರ್ಮಾಣ ಆಗುತ್ತೆ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡದಿಂದ ದೇಹ ಮತ್ತು ಮನಸ್ಸು ಆಯಾಸಗೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ, ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ, ಯೋಗ ಅಥವಾ ಧ್ಯಾನ ಮಾಡಿದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಸಿಂಹರಾಶಿಯವರೇ, ನಿಮ್ಮ ನಾಯಕತ್ವದ ಗುಣ, ಧೈರ್ಯ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸಿನ ನಿಜವಾದ ಬಲ. ದೇವರ ಕೃಪೆ, ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಒಂದಾಯಿತು ಅಂದರೆ ಯಾವುದೇ ಗುರಿ ಅಸಾಧ್ಯ ಅಂತ ಏನಿಲ್ಲ. ನಕಾರಾತ್ಮಕ ಮಾತುಗಳಿಗೆ ಕಿವಿಗೊಡದೆ ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿರಿ. ಈ ಅವಧಿ ನಿಮ್ಮ ಜೀವನದಲ್ಲಿ ಗೌರವ, ಸಮೃದ್ಧಿ, ಸಂತೋಷ ಮತ್ತು ಯಶಸ್ಸನ್ನು ಹೆಚ್ಚಿಸುವ ಸುವರ್ಣ ಕಾಲವಾಗಿರುತ್ತೆ. ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ. ನಿಮ್ಮ ಮನೆ ಸದಾ ಸುಖ, ಶಾಂತಿ ಮತ್ತು ಐಶ್ವರ್ಯದಿಂದ ತುಂಬಿರುತ್ತೆ. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆ ಕೂಡ ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸುವ ಸೂಚನೆಗಳಾಗಿರುತ್ತೆ. ಬಹಳ ದಿನಗಳಿಂದ ನೀವು ಮನಸ್ಸಿನಲ್ಲಿ ಹೊತ್ತುಕೊಂಡಿದ್ದ ಒಂದು ಕನಸು ಈಗ ನನಸಾಗುವ ಹಂತಕ್ಕೆ ಬಂದಿದೆ. ಇದುವರೆಗೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸೋದಕ್ಕೆ ಆರಂಭಿಸ್ತಾರೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ದೇವರು ನಿಮಗಾಗಿ ಒಂದು ಉತ್ತಮ ಸಮಯವನ್ನು ಸಿದ್ಧಪಡಿಸಿದ್ದಾರೆ. ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಆಗಮನ ಆಗ್ಬೋದು. ಅವರ ಪರಿಚಯದಿಂದ ಹೊಸ ಕೆಲಸ, ಹೊಸ ವ್ಯವಹಾರ ಅಥವಾ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ಮೊದಲಿಗೆ ಇದು ಸಾಮಾನ್ಯ ಭೇಟಿಯಂತೆ ಕಂಡರೂ ಕೂಡ ಮುಂದೆ ಅದು ನಿಮ್ಮ ಜೀವನದ ಮಹತ್ವದ ತಿರುವಾಗಬಹುದು. ಆದ್ದರಿಂದ ಪ್ರತಿಯೊಬ್ಬರೊಂದಿಗೆ ಗೌರವದಿಂದ ನಡೆದುಕೊಳ್ಳಿ. ಆದರೆ ಯಾರ ಮಾತನ್ನು ಕೂಡ ಪರಿಶೀಲನೆ ಮಾಡದೆ ನಂಬೇಡಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರುತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸೋದಕ್ಕೆ ಅಪರೂಪದ ಅವಕಾಶ ಅನ್ನೋದು ದೊರೆಯುತ್ತೆ. ನಿಮ್ಮ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಮೆಚ್ಚಿಕೊಳ್ತಾರೆ. ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಸ್ಥಾನಮಾನ ಪಡೆಯುವ ಯೋಗ ಕೂಡ ಇದೆ. ಸಿಂಹರಾಶಿಯವರೇ, ನಿಮಗೆ ಈ ಆಗಸ್ಟ್ 10ರ ನಂತರ ನಿಮಗೆ ನಿಮ್ಮ ಮನೆಗೆ ಒಬ್ಬ ಅತಿಥಿಯ ಆಗಮನ ಆಗಲಿದೆ. ಅವರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ. ಅಲ್ಲಿಂದ ನಿಮಗೆ ಶುಭ ಕಾರ್ಯಗಳು ನೆರವೇರುತ್ತೆ. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆ ಕೂಡ ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸುವ ಸೂಚನೆಗಳಾಗಿರುತ್ತೆ. ಬಹಳ ದಿನಗಳಿಂದ ನೀವು ಮನಸ್ಸಿನಲ್ಲಿ ಹೊತ್ತುಕೊಂಡಿದ್ದ
ಒಂದು ಕನಸು ಈಗ ನನಸಾಗುವ ಹಂತಕ್ಕೆ ಬಂದಿದೆ. ಇದುವರೆಗೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸೋದಕ್ಕೆ ಆರಂಭಿಸ್ತಾರೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ದೇವರು ನಿಮಗಾಗಿ ಒಂದು ಉತ್ತಮ ಸಮಯವನ್ನು ಸಿದ್ಧಪಡಿಸಿದ್ದಾರೆ. ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಆಗಮನ ಆಗ್ಬೋದು. ಅವರ ಪರಿಚಯದಿಂದ ಹೊಸ ಕೆಲಸ, ಹೊಸ ವ್ಯವಹಾರ ಅಥವಾ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ಮೊದಲಿಗೆ ಇದು ಸಾಮಾನ್ಯ ಭೇಟಿಯಂತೆ ಕಂಡರೂ ಕೂಡ ಮುಂದೆ ಅದು ನಿಮ್ಮ ಜೀವನದ ಮಹತ್ವದ ತಿರುವಾಗಬಹುದು. ಆದ್ದರಿಂದ ಪ್ರತಿಯೊಬ್ಬರೊಂದಿಗೆ ಗೌರವದಿಂದ ನಡೆದುಕೊಳ್ಳಿ, ಆದರೆ ಯಾರ ಮಾತನ್ನು ಕೂಡ ಪರಿಶೀಲನೆ ಮಾಡದೆ ನಂಬೇಡಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರುತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸೋದಕ್ಕೆ ಅಪರೂಪದ ಅವಕಾಶ ಅನ್ನೋದು ದೊರೆಯುತ್ತೆ. ನಿಮ್ಮ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಮೆಚ್ಚಿಕೊಳ್ತಾರೆ. ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಸ್ಥಾನಮಾನ ಪಡೆಯುವ ಯೋಗ ಕೂಡ ಇದೆ. ಸಿಂಹರಾಶಿಯವರೇ, ನಿಮಗೆ ಈ ಆಗಸ್ಟ್ 10ರ ನಂತರ ನಿಮಗೆ ನಿಮ್ಮ ಮನೆಗೆ ಒಬ್ಬ ಅತಿಥಿಯ ಆಗಮನ ಆಗಲಿದೆ. ಅವರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ. ಅಲ್ಲಿಂದ ನಿಮಗೆ ಶುಭ ಕಾರ್ಯಗಳು ನೆರವೇರುತ್ತೆ. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆ ಕೂಡ ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸುವ ಸೂಚನೆಗಳಾಗಿರುತ್ತೆ. ಬಹಳ ದಿನಗಳಿಂದ ನೀವು ಮನಸ್ಸಿನಲ್ಲಿ ಹೊತ್ತುಕೊಂಡಿದ್ದ ಒಂದು ಕನಸು ಈಗ ನನಸಾಗುವ ಹಂತಕ್ಕೆ ಬಂದಿದೆ. ಇದುವರೆಗೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸೋದಕ್ಕೆ ಆರಂಭಿಸ್ತಾರೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ದೇವರು ನಿಮಗಾಗಿ ಒಂದು ಉತ್ತಮ ಸಮಯವನ್ನು ಸಿದ್ಧಪಡಿಸಿದ್ದಾರೆ. ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಆಗಮನ ಆಗ್ಬೋದು. ಅವರ ಪರಿಚಯದಿಂದ ಹೊಸ ಕೆಲಸ, ಹೊಸ ವ್ಯವಹಾರ ಅಥವಾ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ಮೊದಲಿಗೆ ಇದು ಸಾಮಾನ್ಯ ಭೇಟಿಯಂತೆ ಕಂಡರೂ ಕೂಡ ಮುಂದೆ ಅದು ನಿಮ್ಮ ಜೀವನದ ಮಹತ್ವದ ತಿರುವಾಗಬಹುದು. ಆದ್ದರಿಂದ ಪ್ರತಿಯೊಬ್ಬರೊಂದಿಗೆ ಗೌರವದಿಂದ ನಡೆದುಕೊಳ್ಳಿ, ಆದರೆ ಯಾರ ಮಾತನ್ನು ಕೂಡ ಪರಿಶೀಲನೆ ಮಾಡದೆ ನಂಬೇಡಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರುತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸೋದಕ್ಕೆ ಅಪರೂಪದ ಅವಕಾಶ ಅನ್ನೋದು ದೊರೆಯುತ್ತೆ. ನಿಮ್ಮ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಮೆಚ್ಚಿಕೊಳ್ತಾರೆ. ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಸ್ಥಾನಮಾನ ಪಡೆಯುವ ಯೋಗ ಕೂಡ ಇದೆ. ಸಿಂಹರಾಶಿಯವರೇ, ನಿಮಗೆ ಈ ಆಗಸ್ಟ್ 10ರ ನಂತರ ನಿಮಗೆ ನಿಮ್ಮ ಮನೆಗೆ ಒಬ್ಬ ಅತಿಥಿಯ ಆಗಮನ ಆಗಲಿದೆ. ಅವರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ. ಅಲ್ಲಿಂದ ನಿಮಗೆ ಶುಭ ಕಾರ್ಯಗಳು ನೆರವೇರುತ್ತೆ.